ಬ್ಯಾ ಇದೆಲ್ಲ ಯಾಕ್ಲಾ ನಾ ಆದ ರೂಮ್ನಾಗ ಇರ್ತಿದ್ವಪ್ಪ. ಈಗ ನೀನು ನಮ್ಮ ಸಲ 2 ದಿನ ಅಂತೇಳಿ ರೂಮ್ ಖಾಲಿ ಮಾಡ್ಕೊಟ್ಟೆನ. ನಮ್ಗೊಂಥರ ಕೆಂಡದ ಮೇಲೆ ನಿಂತಂಗಾಕತ್ ನೋಡು. ಯಾಕ ಏನಾತಕ್ಕ ಎಲ್ಲಿ ಬಿಡು ಮಕ್ಕೋ ಆರಾಮಿಗೆ ಅಲ್ಲಕ್ಕ ನೀನೇನ ನಮ್ಮ ಅಕ್ಕ ಹೊಂದ್ಕೋತಿ ಪಾಪ ಅವರು ಹೊಸ್ದಾಗಿ ಮದುವೆ ಆಗ್ಯಾರ ಈಗ ಅವ್ರಿಗೆ ಬಂದವ್ರಿಗೆ ಅಲ್ಲಿರ ಅಂತ ಹೇಳಿ ನನ್ನ ಮನ್ಸಿಗಾರ ಹೆಂಗ್ ಒಪ್ತತಿ ಹೇಳಿ ನೋಡೋಣ ನಂಗಿದೆಲ್ಲ ಸರಿ ಕಾಣಿಸಲ್ಲಕ್ಕ ಹಂಗಲ್ಲಲ್ಲ, ಅದೇ ನೀ ಹೇಳೋದೇನ ಸರಿನೇ. ಆದ್ರೆ ಒಂಥರ ನಮ್ಗೆ 2 ದಿನ ಹೆಚ್ಚಿಗೆ ಇರ್ಬೇಕಂದ್ರು ಇರಕ್ಕಾಗಲ್ಲ ನೋಡು. ಯಾಕಂದ್ರೆ ಅಯ್ಯೋ ನಮ್ಮ ತಮ್ಮ ರೂಮ್ ಬಿಟ್ಕೊಟ್ಟಾನ, ನಾನು ಇಲ್ಲೇ 2 ದಿನ ಇದ್ದೆ ಅಂದ್ರೆ ಅವ್ನಿಗೆ ಇನ್ನು ಎಷ್ಟು ದಿನ ಅವ್ನು ಆ ರೂಮ್ನೇ ಮಕ್ಕೋಬೇಕು, ಬೇಡ ಹೋಗೋಣ ಅನ್ನಂಗೆ ಫೀಲ್ ಬರ್ತದೆ ನನಗೆ. ಅದಕ್ಕೆ ಹೆಚ್ಚಿಗೆ ಇರ್ಬೇಕಂದ್ರು ಇರಕ್ಕಾಗಲ್ಲ. ಅದಕ್ಕೆ ಹೇಳೋದು ನಾನು, ಬೇಡಪ್ಪ ನೀ ಇಲ್ಲೇ ಇರೋ, ನನ್ನ ಪಾಡಿಗೆ ನಾನು ಅಲ್ಲಿ ಇರ್ತೀನಿ, ಯಾಕೆ ಇದು ಮಾಡ್ತೀಯ? ಇಲ್ಲ 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 ನೀ ಬೇಕಾದ್ ಹೇಳಕ್ಕ ನಾನು ಹತ್ರ ಇದು ಮಾಡಲ್ಲ ನೀ ಸುಮ್ಮನೆ ಇರೋ ಅಷ್ಟೇ ನಿಂದೊಂದು ಕತಿ ಆತಾಗ ಈಗ ಯಾರು ಏನಂದ್ರು ನಿಂಗೆ ಹೋಗು ಅಂತೇಳಿ 2 ದಿನ ಅಲ್ಲಂದ್ರೆ 4 ದಿನ ಇರು ಹಂಗಲ್ಲಕ್ಕ ನಾವೇ ನಿನ್ಗೇನು ಸತ್ತಿಗೆ ಬಂದಾಗೂ ಇಲ್ಲೇ ಮಕ್ಕೋ ಅನ್ನಲ್ಲ ಅದು ಏನು ಗೊತ್ತೇನಕ್ಕ ಆ ರೂಮು ಆ ಕಡೆದೆಲ್ಲ ಪಲ್ಲಂಗ ಬೇರೆ ಹಾಕಿಸಿ ಸ್ವಲ್ಪ ಪೇಂಟ್ ಮಾಡಿಸಿ ಸ್ವಲ್ಪ ಸ್ವಚ್ಛ ಮಾಡ್ಸೋಣ ಅಂತ ಅದೀನಿ ಅದನ್ನ ನೆಕ್ಸ್ಟ್ ಟೈಮ್ ನೀವು ಬರೋದ್ರೊಳಗೆ ಎಲ್ಲ ಕ್ಲೀನ್ ಮಾಡಿಸಿ ಹಾಕ್ತೀನಿ ಏನು ಈಗ ಬಂದಿರಲ್ಲ ಈಗ ಒಂದು 2 ಸಲ ಇಲ್ಲಿ ಮಕ್ಕೋರಿ ಇವತ್ತು 2 ದಿನ ಇಲ್ಲೇ ಇರ್ರಿ ನೀವು ನೆಕ್ಸ್ಟ್ ಟೈಮ್ ಬರೋದ್ರೊಳಗೆ ಎಲ್ಲ ಕ್ಲೀನ್ ಅದನ್ನೇ ಮಾಡ್ತಿರ್ತೀನಿ ಆರಾಮ್ ಬಂದಾಗ ಇರ್ಬೋದು ಈಗಲ್ಲೇ ಯಾರು ಉಪಯೋಗ ಮಾಡತ್ತಿಲ್ಲ ಅಂತೇಳಿ ಎತ್ಬೇಕತ್ತು ಏನು ಬೇಕಂತ ಸಾಮಾನು ಇಟ್ಟು ಒಂಥರ ಭಾಳ ಗಲೀಜಾಗಿತ್ತಕ್ಕ ಅದ್ರ ಸಂಬಂಧ ಬೇಡ ಅಂತ ಅದೇನಷ್ಟೇ ನೀನು ಮತ್ತು ಮಾವನ ಮುಂದೆ ಅದನ್ನೇ ಅನ್ನಕ್ಕೆ ಹೋಗ್ಬೇಡ ಏನು ತಗ ನಂಗಂತೂ ಏನು ಬೇಜಾರಿಲ್ಲಕ್ಕ ನಾವು ಇರ್ತೀವಿ ನೀ ತಲೆ ಕೆಡಿಸ್ಕೋಬೇಡ ಅಷ್ಟೇ. ಆಯ್ತಪ್ಪ, ಮತ್ತೇನು ಮಾಡೋದು, ನೀನು ಇರು ಅಂದ್ಮೇಲೆ ಇರಲೇಬೇಕಲ್ಲ. ಸರಿ ಆತಿರ್ತೇನೆ ತಗೋ. ಹಾಂ ಅಕ್ಕ ಅಕ್ಕ ಅಲ್ಲೆಲ್ಲ ಹೊಂದಾಣಿಕೆ ಆಗೈತಲ್ಲ ಎಲ್ಲ ಹೊಂದಾಣಿಕೆ ಆಗೈತಪ್ಪ. ನಿಮ್ಮ ಮಾವ ಎಷ್ಟು ಚಂದ ನೋಡ್ಕೊಂತಾರೆ ಗೊತ್ತೇನೋ. ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ತಕ್ಕಕ್ಕೆ ನಾನಲ್ಲ, ನಾನು ಅವ್ರ ಜೊತೆಗೆ ಓದಿದ್ವಿ. ಆದ್ರೆ ಅಷ್ಟು ಒಳ್ಳೆ ಮನಸ್ಸೈತಿ ಅವಂಗ ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಎಷ್ಟು ಸಲ ಅವನು, ಈಗ ನಾನೇನು ಮೋಸ ಹೋದ್ನಲ್ಲ, ಈ ಸುನೀಲನ್ಕಿಂತ ಮುಂಚೆನೇ ಪ್ರಪೋಸ್ ಮಾಡಿದ್ದ. ನಾನು ಒಪ್ಕೊಳ್ಳಿಲ್ಲ ಅವಾಗ. ನನ್ನ ಬುದ್ಧಿಗೆ ಏನು ಮಂಕವದಿತ್ತೋ ಏನೋ ಗೊತ್ತಿಲ್ಲ, ಅವಾಗ ಒಪ್ಕೊಳ್ಳಿಲ್ಲ ನಾನು. ನನಗೆ ಈ ಒಂಥರ ಹುಡುಗಿಯರ ಮಾತು ಕೇಳಿ ನನ್ನ ತಲೆಯಾಗ ಒಂಥರ ಅವಾಗ ರೊಕ್ಕ ಚೈನಿ ಮಾಡಬೇಕು, ನಾನು ರೊಕ್ಕ ಇರ್ಬೇಕು ನನ್ನ ಕೈಯಾಗು ಅನ್ನೋ ಆಸೆಗೆ ಅವ್ನು ದುಡ್ಡು ಖರ್ಚು ಮಾಡ್ತಾನೆ ಅಂತೇಳಿ ನಾನು ಅವ್ನ ಮೋಸಕ್ಕೆ ಬಲಿ ಆಗ್ಬಿಟ್ಟೆ. ಆದರೂ ನಾನು ಅಂಥ ಒಂದು ಅವ್ನು ತಿರಸ್ಕಾರ ಮಾಡಿದ್ರು ಅವನ ಮನಸ್ಸಿನಾಗ ಇನ್ನೂ ನನ್ನ ಇಟ್ಕೊಂಡು ಈಗೂ ನಾನು ನಿನ್ನೆ ಮದುವೆ ಹಾಕಿನಿ ಅಂತ ಕೇಳಿ ಮದುವೆ ಆದ್ರಲ್ಲ, ಅಲ್ಲೇ ಗೊತ್ತಾಕೈತೆ ಅವ್ರ ಗುಣ ಎಷ್ಟು ದೊಡ್ಡದು ಅಂತೇಳಿ. ಒಂದು ದಿನಕ್ಕಾದರೂ ನೀನು ಹಿಂಗೆ ಮಾಡ್ದಲ್ಲ ಅವತ್ತು ಅಂತ ಇವತ್ತಿನವರೆಗೂ ಕೇಳಿಲ್ಲಪ್ಪ ಅವ. ಇವ್ರು ಕೇಳಿಲ್ಲ ಗೊತ್ತನ, ಅಲ್ಲೇ ತಿಳ್ಕೊಂಬಿಡ್ಬೇಕು ನಾನು ಅವ್ರು ಎಷ್ಟು ಒಳ್ಳೆ ಮನಸ್ಸೈತೆ ಅಂತೇಳಿ. ನಿಜ ಹೇಳ್ಬೇಕಂದ್ರೆ ನಾನು ಅವ್ರನ್ನ ಮದುವೆ ಮಾಡ್ಕೊಂಡಲ್ಲ, ನಾನು ಪುಣ್ಯವಂತೆ. ಖರೇನ ಒಂದು ದಿನಕ್ಕೂ ನನಗೊಂದು ಮಾತಂದಿಲ್ಲ ಗೊತ್ತಾ. ಇಷ್ಟು ದಿನ ಆಯ್ತು ನಮ್ಮವ್ವ ನಮ್ಮಪ್ಪ ಅಲ್ಲಿ ಬಂದಾಗೂ ಅಷ್ಟೇ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಒಂದು ಸ್ವಲ್ಪ ಅವ್ರಿಗೆ ಬೇಜಾರಾಗಂಗೆ ನೋಡ್ಕೊಳ್ಳಿಲ್ಲ. ಅಳ್ಬೇಡಕ್ಕ ಅಳ್ಬೇಡ, ಏನೋ ಆತು ಹೋಗ್ಲಿ ಬಿಡು, ಈಗಾರ ಚಲೋ ಅದಿರಲ್ಲ ಗಂಡ ಐತಿ. ಚೆನ್ನಾಗದೀಪ, ಚಲೋ ಅದೇವಿ. ನಿಜವಾಗ್ಲೂ ನಾನು ಅವತ್ತೇ ಇವ್ರನ್ನ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ನಾನು ಮೋಸ ಹೋಗಿದ್ದಿಲ್ಲ. ಹೋಗ್ಲಿ ಬಿಡಕ್ಕ, ಯಾಕೆ ಬೇಜಾರು ಮಾಡ್ಕೊಂತಿ, ಅದೆಲ್ಲ ಒಂದು ಕೆಟ್ಟ ಕನಸು. ಈಗ ನಿನಗೆ ಅನ್ಯಾಯ ಮಾಡಿ ಅವೇನು ಚಲೋದನಂತ ಮಾಡಿಯ, ಏನು ಕಮ್ಮನ್ ಹಿಂಗೆ ಸಿಕ್ಕಾಳ ಅವಂಗ ಇಬ್ರು ಗಂಡ ಇಂತಿ ಕುಡಿದು ನ್ಯೂ ಇಯರ್ ದಿನ ಇಲ್ಲೇ ನಮ್ಮ ಮನೆ ಮುಂದೆ ಆ ಕಡೆ ಇಲ್ಲಿ ರೋಡ್ ಐತಲ್ಲ ಇಲ್ಲಿ ಕೆಳಗೆ ಅಲ್ಲೇ ಬೈಕ್ ಹಾಕೊಂಡು ಇಬ್ರು ಬಿದ್ದಾರ. ಅಯ್ಯೋ ಅವನು ಹಿಂತಿನೂ ಕೆಟ್ಟ ಕುಡಿಕಿ. ಅಯ್ಯೋ ಕುಡಿಬೇಡ ಅಂತ ಎಷ್ಟು ಹೇಳ್ತಾಳೆ ಮನ್ಯಾಗ. ಅದು ಏನು ಕುಡಿಯೋ ಚಟ ಸೇರತ್ತೆ ಏನೋ ಗೊತ್ತಿಲ್ಲ, ವಿಚಿತ್ರ ಕುಡಿತಾಳೆ. ಅದು ಇಲ್ಲದೆ ಇರೋಕ್ಕಾಗಲ್ಲ ಅಂತ ಆಕೆಗೆ. ಸಿಗರೇಟು ಸೇರ್ತಾಳೆ ಏನೋ ಯಾರಿಗೆ ಗೊತ್ತು. ಅದು ನಮ್ಗೆ ಕಿವಿಗೆ ಏನು ಬಿದ್ದಿಲ್ಲ. ಮತ್ತು ಕುಡಿತಾಳೆ ಅಂದ್ರೆ ಏನು ಸಿಗರೇಟ್ ಏನು ದೊಡ್ಡ ಇದು ಅಲ್ಲ ಕಿಗೇನ ಅದನ್ನು ಮಾಡ್ತಿದ್ದಾಳೆ ಕಾಣ್ತೈತಿ. ಹೌದಾ? ಅಲ್ಲ ಈ ನಮ್ನಿ ಇದು ಮಾಡಿದ್ರೆ ಇದು ಮಕ್ಕಳ ಮರಿ ಆಗೋದು ಹೌದಾ? ಏನಪ್ಪ ದೇವ್ರಿಗೆ ಗೊತ್ತು. ಅವ್ರ ಅತ್ತಿ ಇಡೀ ಊರ್ ಮಂದಿಗೆ ಅಷ್ಟೆಲ್ಲ ಮಾತಾಡ್ತಾರ, ಅವರು ಸುಮ್ಮನದಾರಲ್ಲ. ಅದೇ ನಂಗೆ ಒಂಥರ ವಿಚಿತ್ರ ಆಗಕತ್ತದ ಬಿಡೆ. ಅವ್ರು ಅದು ಹೆಂಗ್ ತಡ್ಕೊಂಡು ಸುಮ್ಮನದಾರ? ಅಕ್ಕ ಜೋರು ಗೀರು ಎಲ್ಲ ಹಾಕಿ ಮುಂದೆ ನಡೆಯಲ್ಲ, ದುಡಿತಾಳ. ಹೌದಾ ನಂಗೆ ನಿಮ್ದೇನು ರಾಡಿ ಅಂತಾಳ. ಅದು ಅಲ್ಲದೆ ಮಗ ಇವ್ರಂತ ಇದ್ರೆ ಜೋರು ಮಾಡ್ತಾರ ಅನ್ನ. ಮಗನೂ ಆ ಕಡಿನೇ ಒಂದು ಸ್ವಲ್ಪ ಮಗನೂ ಕಲ್ತ್ಬಿಟ್ಟಾನ ಈಗ ಮತ್ತೇನೈತಿ. ಅವ್ನಿಗೆ ಯಾವಾಗ ನೆಟ್ಕದಾನ? ಅವ್ನಿಗೇನು ಕುಡಿಯೋ ಚಟ ಇಲ್ಲ ಅಂತ ಮಾಡಿಯ? ಹೆಂಡತಿಯಿಂದ ಕಲ್ತಿದ್ದಲ್ಲ ಅವ್ನು, ಮೊದಲೇ ಎಲ್ಲ ಮಾಡ್ತಾನ ಕುಡಿಯೋದು, ಆಮೇಲೆ ಡ್ರಗ್ಸ್. ಇದೆಲ್ಲ ಅವ್ರು ಮೊದಲೇ ಮಾಡ್ಯಾರ. ಅವ್ರ ಹೂಗ ಅರ್ಧಕ್ಕರ್ಧ ಗೊತ್ತು, ಅರ್ಧ ಗೊತ್ತಿಲ್ಲ. ಇನ್ನೂ ಹುಡುಗಿಗೆ ಗೊತ್ತಿಲ್ಲ ಅಂತ ತಿಳ್ಕೊ. ಅವ್ನ ಮಸಡಿಗೆ ಆಕಿ ಸಿಕ್ಕಿದ್ದೆ ಹೆಚ್ಚು. ಹೌದಾ? ನಂಗೆ ಓದಾಳ, ಆಕಿಗೂ ಎಷ್ಟೋ ಚಲೋ ಸ್ಯಾಲ್ರಿ ಐತಂತಲ್ಲ, ಪಗಾರ ಇಲ್ಲ. ಮತ್ತು ಅಷ್ಟೆಲ್ಲ ಚಲೋ ಸ್ಯಾಲ್ರಿ ಪಗಾರ ಇರುವತ್ನಾಗ ಇವ್ನು ಮಾಡ್ಕೊಳಕ್ಕೆ ಒಪ್ಕೊಂಡಾಳಲ್ಲ, ಅದೇ ಗ್ರೇಟ್. ಹಂಗೆ ಆಗೈತಿ. ಓಹೋ ಏನು ಅಕ್ಕ ತಮ್ಮ ಮಾತಾಡ್ಕೊಂತ ಕುಂತ್ಬಿಟ್ಟಿರಿ. ಬರ್ಬೋದ ಒಳಗ? ಅಯ್ಯೋ ಮಾವರ ಬರ್ರಿ ಒಳಗೆ, ನೀವು ಕೇಳ್ತಿರಲ್ಲ. ನೀವು ಅಲ್ಲೇ ಅಪ್ಪಾಜಿ ಅವ್ರ ಜೊತೆಗೆ ಮಾತಾಡತ್ತಿದ್ರಲ್ಲ ಅಂತೇಳಿ ನಾವಿಲ್ಲಿ ಮಾತಾಡ್ಕೊಂಡು ನಿಂತ್ವಿ ಅಷ್ಟೇ. ನೀವು ನಮ್ಮ ಸಲ ಕಾಯ್ತಾ ಇದ್ರ? ಇಲ್ಲ ಹಾಗೆ ತಮಾಷೆ ಮಾಡಿದೆ. ಅಲ್ಲಿಂದ ಸೀದಾ ಇಲ್ಲಿಗೆ ಬಂದೆ. ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದು. ನನಗೊಂಥರ ನಂಗೆ ನಿಜವಾಗ್ಲೂ ಯಾವ ಫ್ಯಾಮ್ಲಿನೂ ಇಲ್ಲ ಮಧುರ. ಇನ್ಮೇಲೆ ನಿಮ್ಮ ಅವ್ವ ನಿಮ್ಮ ಅಪ್ಪಾಜಿ ಅವರೇ ನಂಗೆ ಅಪ್ಪ ಅಮ್ಮ ಇದ್ದಂಗೆ. ನೀವೆಲ್ಲ ನನ್ನ ಫ್ಯಾಮ್ಲಿನೇ ಆದ್ರಲ್ಲ, ಖುಷಿ ಆಯ್ತು. ಒಬ್ಬನೇ ಇದ್ದು ಜೀವನದಾಗ ಒಂದು ಥರ ಆಗ್ಬಿಟ್ಟಿತ್ತು ನನಗೆ. ಹಬ್ಬ ಹುಣ್ಣಿಮೆ ಹೆಂಗಿರ್ತಾವೋ ಅವ್ನು ಹೆಂಗೆ ಮಾಡ್ತಾರಂತೇಳಿ ನಂಗೆ ಗೊತ್ತಿದ್ದಿಲ್ಲ. ಇನ್ಮೇಲೆ ನೀವು ನಮ್ಮ ಮನ್ಯಾಗ ಒಬ್ರು,
ನಮ್ಮ ಅಕ್ಕನ ಮದುವೆ ಮಾಡ್ಕೊಂಡಿರಲ್ಲ, ಪ್ರತಿಯೊಂದು ಹಬ್ಬನೂ ಇಲ್ಲೇ ಸೆಲೆಬ್ರೇಷನ್ ಮಾಡಬೇಕು, ಇಲ್ಲ ನಾವು ನಿಮ್ಮ ಮನೆಗೆ ಬರಬೇಕು ಅಷ್ಟೇ. ನೀವು ಇಬ್ಬರೇ ಮಾತ್ರ ಇರಂಗೇ ಇಲ್ಲ. ಮಾವ ಮಾವರ ಅದು ನೀವು ನಮ್ಮ ಅಕ್ಕನ ಭಾಳ ಚಲೋ ನೋಡ್ಕೊಳಕತ್ತೀರಿ. ಅಕ್ಕ ಹೇಳಿದ್ಲಿ ಈಗ, ಖುಷಿ ಆಯ್ತು ಕೇಳಿ. ನಮ್ಮ ಅಕ್ಕ ಭಾಳ ಕಷ್ಟ ಅನ್ಭವಿಸಿದ್ಲು, ನಿಮ್ಗೇನು ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಗೊತ್ತಲ್ಲ. ಅಷ್ಟೆಲ್ಲ ಅನ್ಭವಿಸಿ ಊರಾಗೆಲ್ಲ ಒಂಥರ ಮರ್ಯಾದೆ ಹೋದಂಗಾಗಿ ಭಾಳ ಒಂಥರ ನೂನೆಗಿದ್ಲಕ್ಕೆ. ನೀವು ಭಾಳ ಚೆನ್ನಾಗಿ ನೋಡ್ಕೊಳತ್ತೀರಿ ನಮ್ಮ ಅಕ್ಕನ, ಖುಷಿ ಆಕೈತೆ ಕೇಳಿ. ಚಿಂತೆ ಮಾಡಕ್ಕೆ ಹೋಗ್ಬೇಡ, ನಿಮ್ಮ ಅಕ್ಕಂದು ಒಳ್ಳೆ ಮನಸ್ಸೇ, ಏನೋ ಮೋಸ ಹೋಗ್ಯಾಳ, ಅದಕ್ಕೆ ಏನು ಮಾಡೋಕ್ಕಾಗತ್ತೆ ಹೇಳು, ಹೌದಿಲ್ಲ? ಈಗಂತೂ ನನ್ನ ಜೊತೆಗೆ ಚೆನ್ನಾಗದಾಳಪ್ಪ. ಸರಿ, ನೀವು ಫ್ರೆಶ್ ಅಪ್ ಆಗ್ರಿ, ನಾನು ಹೊರಗಿರ್ತೀನಿ. ಅರ್ಚನಾ, ಇವತ್ತು ನಿನ್ನ ರೂಮ್ನೇ ನಾನು ದಿನವ. ಯೋ ಅಕ್ಕ, ಇನ್ನೊಂದ್ಸಲ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಏನು ನಿಮ್ದು ನಂದು ಏನ್ರಿ, ಆರಾಮಾಗಿ ಆ ಕಡೆ ರೂಮ್ ಕ್ಲೀನ್ ಮಾಡಿಸ್ತಾ ಐತಿ, ನೆಕ್ಸ್ಟ್ ಟೈಮ್ ಬಂದಾಗ ಇರ್ಬೋದು. ಅಲ್ಲ, ಇದು ನಿಮ್ಮ ತಮ್ಮನ ರೂಮ? ನಾವು ಯಾಕಿರೋದು, ನಾವು ಸಪ್ರೇಟ್ ಇದ್ದಿದ್ರೆ ಅಕ್ಕಿತ್ತಲ್ಲ ಪಾಪ, ಅವ್ರಿಗೆ ಒಂಥರ ನಾವು ಬಂದು ಒಂಥರ ಅವ್ರಿಗೆ ಡಿಸ್ಟರ್ಬ್ ಅದಕ್ಕೆ ಅಥವಾ ಏನಪ್ಪ. ಇಲ್ಲ, ನಾನು ಹೇಳಿದೆ ಆ ಕಡೆ ರೂಮ್ ಏನೋ ಕ್ಲೀನ್ ಮಾಡ್ಸಾತಾರಂತ್ರಿ, ಬೆಡ್ ಎಲ್ಲ ತೆಗೆದು ಬೇರೆ ಹಾಕ್ಸಕತ್ತಾರಂತೆ, ಏನೇನೋ ಕೆಲಸದವಕ್ಕ, ಅದಕ್ಕೆ ಅನ್ಕತ ಆರಾಮಾಗಿ ಇಲ್ಲೇ ಮಕ್ಕೋರಕ್ಕ, ಇವತ್ತು 2 ದಿನ ಇರ್ರಿ, ಆರಾಮ್ ಇಲ್ಲೇ ಇರ್ರಿ, ನೆಕ್ಸ್ಟ್ ಟೈಮ್ ನೀವು ಬರೋದ್ರೊಳಗೆ ನಾನೆಲ್ಲ ಕ್ಲೀನ್ ಮಾಡಿಸಿಟ್ಟಿರ್ತೀನಿ ಅಂದ. ಅದಕ್ಕೆ ಸುಮ್ಮನೆ ಅದೇ ಅಷ್ಟೇ, ಮತ್ತೇನು ಮಾಡಲಿ ನಾನಾರ. ಹೌದಾ, ಸರಿ ಆಯ್ತು, ನಾನು ಫ್ರೆಶ್ ಅಪ್ ಆಗ್ಬರ್ತೀನಿ. ನಂಗೆ ಟವಲ್ ಅದು ಕೊಡು, ನನ್ನ ಬ್ಯಾಗಲ್ಲಿ ಇಟ್ಟು ಬಟ್ಟಿದ್ದು, ಅದ್ರೊಳಗೆ ನಂದು ನೈಟ್ ಪ್ಯಾಂಟು ಮತ್ತು ಇದು ಏನದು ಟೀ ಶರ್ಟ್ ಅದು ಐತೆ ನೋಡಿ. ಬ್ಯಾಗ್ ಹೊರಗೆ ತೊಗೊಂಬರ್ತೇನೆ ರೀ. ಅಕ್ಕ, ಸರೋಜಕ್ಕ ಎದಕ್ಕೆ ಬಂದ್ಲ ಮಿಟಕ್ಲಾಡಿ? ನಿನ್ನೆ ಇವ್ರವ್ವ ಈಕಿ ಮಾತಾಡಿದ್ದೇನು ನನ್ನ ಕಿವಿಗೆ ಬಿದ್ದಿಲ್ಲ ಅಂತ ತಿಳ್ಕೊಂಡಾರ. ಅಲ್ಲ, ಇನ್ನೂ ಹೊರಗೆ ಬಂದು ದೂರ ಹೋಗಿಲ್ಲ ನಾನು, ಆಗಲೇ ನನ್ನ ಬಗ್ಗೆ ಹಂಗೆ ಮಾತಾಡಿದ್ರಲ್ಲ ಇವ್ರು. ಈಕಿಗೆ ಯಾವಕ್ಕೆ ಏನಾರು ಮಾಡಿಕೊಡ್ತಾಳೆ, ಯಾಕೆ ಬೇಕು ಹಿಂದಾಗಡೆ ಈಕಿ ತಿಂದು ಏನಾರು ಆಗೋದು, ಆಮ್ಯಾಗ ನನ್ನಿಂದಾನೇ ಆಯ್ತು ಅಂತಂದ್ರೆ ನಾನೇನು ಮಾಡಲಿ? ಅಯ್ಯೋ ಅಯ್ಯೋ, ಇಂಥವ್ರನ್ನೆಲ್ಲ ಆದಷ್ಟು ದೂರನೇ ಇಡ್ಬೇಕು ಇವ್ರನ್ನ. ಗೌರಿ, ಏನು ಅಕ್ಕ, ಅದು ನಾನು ಊರಿಗೆ ಹೊಂಟೇನಕ್ಕ, ಅಪ್ಪಾಜಿನ ಬಿಟ್ಟಿರೋಕ್ಕಾಗಲ್ಲಂತೆ, ಅಂದ್ರೆ ಅಪ್ಪಗ ಅಸ್ತಮ ಐತಲ್ಲ, ಅದಕ್ಕೆ 3-4 ಏನದು 15 ದಿನಗಟ್ಟಲೆ ಎಲ್ಲ ಇರೋಕ್ಕಾಗಲ್ಲವ, ಅದ್ರ ಸಂಬಂಧ ನಾನು ಹೊಕ್ಕೇನಿ, ನೀನೇ ಅಲ್ಲಿ ಬಂದ್ಬಿಡು, ಅಂದರೆ ನಾ ಇಬ್ಬರನ್ನೂ ನೋಡ್ಕೋತೀನಿ, ಟೆನ್ಷನ್ ಇರಂಗಿಲ್ಲ, ನಿಮ್ಮ ಅಪ್ಪ ಹೊರಗೂ ತಿನ್ನಂಗಿಲ್ಲ. ಒಟ್ಟು ಅದೇ ಮನೆಯೊಳಗೆ ಅಪ್ಪಾಜಿನ ಅಲ್ಲಿ ಒಬ್ಬರನ್ನ ಬಿಟ್ಟು ಬಂದಾರಲ್ಲ, ಹಂಗಾಗಿ ಹೊಂದಾಣಿಕೆ ಆಗ್ಲಾರ್ದು ನನ್ನ ಕರ್ಕೊಂಡು ಅವ್ವ ಅಲ್ಲೇ ಹೊಂಟಾಳ. ಒಂದು 15-20 ದಿನಾನೇ ಹೊಂಟೇನಕ್ಕ. ಓ ಹೌದನ, ಚಲೋ ಆತ್ ಬಿಡ, ಅಲ್ಲಿದ್ರೇನು ಇಲ್ಲಿದ್ರೇನು ಒಟ್ಟು ಆರಾಮಿದ್ರೆ ಅಷ್ಟು ಸಾಕು. ಹ್ಞೂ ಅಕ್ಕ, ಅದಕ್ಕೆ ಅಕ್ಕ ಒಂಚೂರು ಮನೆ ಕಡೆ ನೋಡ್ತಿರ್ರಿ. ಹಂಗೆ ಇನ್ನೊಂದು ಏನಂದ್ರೆ ಅದು ಬೆಳಗ್ಗೆ ಆತಂದರೆ ಒಂದು ನಾಷ್ಟ ಒಂದು ಹೊತ್ತು ಇವರೇ ಮಾಡ್ಕೋತಾರ, ಇಲ್ಲ ಅಂದರೆ ಒಂದು ಸ್ವಲ್ಪ ನಾಷ್ಟದ್ದು ನೋಡ್ರಿ ಅಕ್ಕ ಒಂದು ಸ್ವಲ್ಪ. ಅಯ್ಯೋ ದೇವ್ರೆ, ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕನ, ಮತ್ತು ನೀವು ಹೋಗಿಂದ ಏನು ತಿಂದು ಏನು ಬಿಟ್ಟು ಅಂತ ಕೇಳಾರ್ದಂಗೆ ಇರ್ತಾನಂತ ಮಾಡಿಯೇನ? ಅಯ್ಯೋ ತಾಯಿ, ನಿನ್ನ ಮದುವೆಗೆ ಈಗ 2-3 ವರ್ಷ ಆತು. ಆದರೆ ಆ ಮೈದನ್ನ ನಾನು ಕೇಳ್ಬೇಕಾರೆ ನೀನು ನಿಮ್ಮ ತಮ್ಮನ ನಿನ್ನ ಗಂಡನ ಹೆಂಗೆ ನಾನು ನನ್ನ ಸ್ವಂತ ಬೆನ್ನಾಗ ಹುಟ್ಟಿದ ತಮ್ಮನ ಗತೆ ನೋಡ್ಕೊಂಡೇನೆ ಇಲ್ಲ ಕೇಳು. ಟೈಮ್ ಸರಿ ಇನ್ನೂ ನನ್ನ ಗಂಡಗೆ ತಡ ಆಗ್ಬೋದು, ನಿನ್ನ ಗಂಡ ಮಾಡ್ಯಾಕೆ ನಾನು ಗೊತ್ತನ, ಅಷ್ಟು ಚಂದ ನೋಡ್ಕೊಂಡೇನೆ ನಾನು, ಬೇಕಾರೆ ಕೇಳಿ ನೀನೇ. ಹದ ಇತ್ತವಾಗ ನೋಡ್ಕೊಂಡು. ಹೌದಾ, ನಂಗೆ ನನ್ನ ಗಂಡು ಸಂತಿ ತಂದು ಹಾಕ್ತಿದ್ದ, ಮಕ್ಕಳೇ ರೊಕ್ಕ ಖರ್ಚು ಮಾಡ್ತಿದ್ದ, ನಿನ್ನ ಮಕ್ಳಿಗೆ ಓದ್ಸಾಕ ಮಾಡಾಕ ಎಲ್ಲದಕ್ಕೂ ರೊಕ್ಕ ಕೊಡ್ತಿದ್ದ, ನಿನ್ನ ಗಂಡು ಒಯ್ದು ಯಾವಕ್ಕಿಗೆ ಸುರಿ ಬರ್ತಿದ್ದ, ಅದಕ್ಕೆ ನೋಡ್ಕೊಂಡು. ಈಗ ಯಾಕೆ ನೋಡ್ಕೊಂತಿ? ಇಲ್ಲಕ್ಕ, ನೋಡ್ಕೊಂಡಿರಿ ಪಾಪ, ಆದರೆ ಈಗ ಮತ್ತೆ ಆದ್ಮೇಲೆ ಅವ್ರವ್ರವ್ರು ಮಾಡ್ಕೋತಾರಂತ ಸುಮ್ಮನೆ ಆಗಿರ್ತೀರಲ್ಲ, ಅದಕ್ಕೆ ಒಂದು ಹೇಳ್ಬೇಕಾದ ಕರ್ತೇವೆ, ಅದಕ್ಕೆ ಹೇಳಿದೆ ಅಷ್ಟೇ. ಸ್ವಲ್ಪ ನಾ ಇರಲ್ಲಕ್ಕ, ಒಂದು ಸ್ವಲ್ಪ ಬೆಳಗ್ಗೆ ಒಂದು ನಾಷ್ಟ ಇದು ಮಾಡಿರಿ. ನಾ ಏನು ಮಾಡೀನಿ ಮಧ್ಯಾಹ್ನ ಅಲ್ಲೇ ನಮ್ಮ ನರ್ಸರಿ ಏನು ಮಾಡೇವಲ್ಲಕ್ಕ, ಅದ್ರ ಬಾಜುಕ ಸಣ್ಣದೊಂದು ಉಡುಪಿ ಪಲಾವ್ ಹೋಟ್ಲ್ ಆಗೈತಕ್ಕ, ಹೊಸ್ದಾಗಿ. ಅಂದರೆ ಈ ಒಂದು ನಾವು ಚಾಲು ಮಾಡೋಕ್ಕಿಂತ 1 ತಿಂಗಳು ಮುಂಚೆ ಆಗಿತ್ತಂತೆ, ಒಟ್ಟು ಅಲ್ಲೇ ಐತಿ. ಅದಕ್ಕೆ ಒಂದು 20-25 ರೂಪಾಯಿ ಅಷ್ಟೇ, ಪಲಾವ್ ಭಾಳಿಲ್ಲ, ಅಲ್ಲೇ ಮಧ್ಯಾಹ್ನ ತಿನ್ನಿರಿ ಅಂತ ಹೇಳೇನಿ. ಮತ್ತೇನಾರು ಬೇಕಾದ್ರೆ ಅಲ್ಲೇ ಒಂದು ಊಟಕ್ಕೆ ಬರೀ 60 ರೂಪಾಯಿ ಊಟಕ್ಕೆ, ಎಂತ ಚಲೋ ಊಟ ಎಲ್ಲ ಕೊಡ್ತಾರೆ, ಅದ್ರ ಸಂಬಂಧ ಅಲ್ಲೇ ಊಟ ಮಾಡಿರಿ ಅಂತದ್ದು ಹೇಳೇನಿ. ಮಧ್ಯಾಹ್ನ ಅಲ್ಲೇ ಮಾಡ್ತಾರೆ, ಸಂಜಿಕ ಅಲ್ಲಿಂದ ಬರ್ತಾ ನಾ ಏನು ಹೇಳೇನಿ, ಒಂದು ಪಾರ್ಸಲ್ ಅಲ್ಲೇ ಹೋಟ್ಲ ಕಟ್ಟಿಸ್ಕೊಂಡು ಮನೆಗೆ ಬಂದುಬಿಡ್ರಿ ಅಂತ ಹೇಳೇನಕ್ಕ. ಅದೆಲ್ಲ ಏನಿಲ್ಲ, ಬೆಳಿಗ್ಗೆ ನಾಷ್ಟದ ಒಂದು, ಇಲ್ಲಾಂದ್ರೆ ನಾಷ್ಟನೂ ಅವ್ರೇನು ನರ್ಸರಿಗೆ ಅಲ್ಲೇ ಹೋದ್ಮೇಲೆ ತಿಂತಾರೆ, ಏನು ತೊಂದರೆ ಇಲ್ಲ, ಆದರೆ 3 ಹೊತ್ತು ಹೊರಗೆ ತಿನ್ನಂದ್ರೆ ಒಂಥರ ಮಾಡ್ಕೊತಾರೆ ಅದಕ್ಕೆ. ಓ ಹೌದಾ, ಇರ್ಲಿ ಬಿಡು, ನೀ ಏನು ತಲೆ ಕೆಡಿಸ್ಕೊಬೇಡ, ಬೆಳಗ್ಗೆ ನಾಷ್ಟ ನಾ ಏನಾರ ಒಂದು ಮಾಡ್ಕೊಡ್ತೇನಂತ, ಏನು ಆರಾಮ್ ಹೋಗು, ನಿಶ್ಚಿಂತೆಗಿದ್ ಬಾ. ಹ್ಞೂ ಅಕ್ಕ. ಅಲ್ಲ ಗೌರಿ, ಏನಕ್ಕ? ಏನಿಲ್ಲ, ನಾನು ಹೇಳ್ಬಾರ್ದು ಅಂದ್ಕೊಂಡು ಸುಮ್ಮನಾಗಿದ್ದೆ. ಅಲ್ಲ, ನಿಮ್ಮವ್ವಾರ ನಿನ್ನೆ ಹಂಗಂದ್ರಲ್ಲ, ನಂಗೆ ಬೇಜಾರಾತು. ನಮ್ಮವ್ವಾರ ನಿಮ್ಗೇನಂದ್ರಕ್ಕ? ನಿಮಗೆ ಅಯ್ಯ, ನಾನು ಈ ಕಡೆ ಎದ್ದು ಬತ್ತಿದ್ದಂಗೆ ನಿಂಗೆ ಹೇಳಲಿಲ್ಲ, ಆಕೆ ಕೈ ಅಂತ ತಿನ್ಬೇಡ ಮಾಡಬೇಡ ಅಂತೇಳಿ. ಓ ಅದು ಅಕ್ಕ, ಕೇಳಿಸ್ಕೊಂಡ್ಬಿಟ್ಟಾಳಲ್ಲಪ್ಪ ಈಕಿ. ಥೂ, ಈ ನಮ್ಮವ್ಗೆ ಬಡ್ಕೋತೇನೆ, ನಮ್ಮವ್ವನ ಬಾಯಿ ಸ್ವಲ್ಪ ದೊಡ್ಡದು. ಥೂ, ಕೇಳಿಸ್ಕೊಂಡೇ ಬಿಟ್ಲ ಏನೋ. ಕೇಳಿಸ್ಕೊಂಡಾರ. ಛೇ, ನಮ್ಮವ್ವ ಒಂದತ್ತಾಗ. ಅದು ಅಕ್ಕ, ಅದು ಬೇಕಂತ ಅಂದಿದ್ದಲ್ಲ, ಅಂದರೆ ಅದು ಬೇಜಾರ ಬಿಡಕ್ಕ. ಅಲ್ಲ, ಹೋಟೆಲಾಗಿ ಅಂತ ಖುಷಿಲೇನೆ ಬಂದು ಕೇಳಿದ್ದವ, ಏನಾರ ಮಾಡಿಕೊಡ್ಲ, ಏನಾರ ತಿಂತೀಯಾ, ಏನಾರ ಇಷ್ಟನಾ ಅಂತೇಳಿ.
ನಾನೇನು ಏನಾರ ಹಾಕ್ಬೇಕು ಅಂತಿಲ್ಲವ. ತೀರಾ ಯಾಕಲ್ಲ ನಿನ್ನ ಹೊಟ್ಟೆ ಅಂದ್ಕೊಂಡ್ರೆ ನನಗೇನು ಬರೋದೈತಿ ಹೇಳಂಗಾರ ನೋಡೋಣ. ಏನು ನಾನೇನಾರ ನಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತೇನೆ ನಿನಗೆ? ನಿನ್ನ ಇದು ನೀನು ನಿನಗೆ ಬಿಟ್ಟಿದ್ದು. ನೀನು ಜೋಪಾನ ಮಾಡಾಕಿ ಜತನ ಮಾಡಾಕಿ ಸಾಕಾಕಿ ಬೆಳೆಸಾಕಿ ಎಲ್ಲ ಮಾಡಿ ಮದುವೆ ಮಾಡಿ ಕಟ್ಟಿ ಮದುವೆ ಇದು ಕಳ್ಸಾಕಿ ಎಲ್ಲ ನೀನು. ನಾನು ಯಾಕೆ ಎಲ್ಲ ಬಿಟ್ಕೊಟ್ಟು ಹೋಗಿ ಹೋಗಿ ನಿನ್ನ ಇದಕ್ಕೆ ನಾನು ಹಂಗೆ ಮಾಡಲಿ ಹೇಳಿ ನೋಡೋಣ. ಇಲ್ಲವ, ಅಂಥದ್ದು ಯಾವತ್ತೂ ಮಾಡಲ್ಲ ನಾನು. ಹೌದು. ಅದು ಅಕ್ಕ ಪಾಪ ನಿಮ್ಮ ಮನಸ್ಸು ಹಂಗೆ ಆಕೈತಿ. ನಾನು ಅರ್ಥ ಮಾಡ್ಕೊಂಡೆ ಅಕ್ಕ. ನಾನು ವಾಪಸ್ ಹೇಳಿದೆ, ನೀವು ಕೇಳಿಸ್ಕೊಂಡ್ರೋ ಇಲ್ಲ ಗೊತ್ತಿಲ್ಲ. ನಾನು ಹೇಳಿದೆ, ಯಾಕೆ ಬೇ ಹಂಗ್ಯಾಕೆ ಮಾತಾಡ್ತಿ, ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಯಾಕೆ ಹಂಗೆ ನೀನು ಅಂದ್ಕೊಂಡು ಮತ್ತು ಇನ್ನಿದ್ದರ ಮನಸ್ಸು ಇದು ಮಾಡ್ತಿ, ಹಾಗೇನೂ ಇಲ್ಲ, ತಲೆ ಕೆಡಿಸ್ಕೋಬೇಡ, ಸಮಾಧಾನಾಗಿರೋ ಅಂಥದ್ದು ಹೇಳಿದೆ. ಆವಾಗ ಒಂದು ಸ್ವಲ್ಪ ಅಕ್ಕಿಗೂ ಅನ್ನಿಸ್ತು. ಅದಕ್ಕೆ ಮತ್ತು ಈಗ ನಿನ್ನ ಗಂಡ ಇಲ್ಲಿ ತಿಂದ್ರೆ ಏನು ತೊಂದರೆ ಇಲ್ಲ ಅಲ್ಲಿ ನಿನಗೆ. ಮತ್ತು ಇದ್ದಿದ್ದೆ ಕೇಳ್ತೇನವ, ಅದ್ರಾಗ ಏನೈತಿ ಹೌದಿಲ್ಲ. ಮತ್ತು ಸುಂದ ಹಿಂದಾಗಡೆ ಯಾಕೆ ಬೇಕವ ಹೌದಿಲ್ಲ. ನೀವು ತಿನ್ನೋದು ಇಲ್ಲ ಏನಾರ ಆತಂತ ಅನ್ನೋದು ಅದ್ರ ಸಂಬಂಧ ನಾನು ಇವತ್ತು ಬೆಳಗ್ಗೆ ಎಂಥ ಚಲೋ ಪುರಿ ಸಾಗು ಮಾಡಿದ್ದೆ, ಚಟ್ನಿ ಮಾಡಿದ್ದೆ, ತೊಗೊಂಬಂದು ಕೊಡ್ಬೇಕಂದೆ ಒಂದೆರಡು. ಆದರೆ ಎಲ್ಲಿ ಕೊಡಲಿ, ಹಿಂದಾಗಡೆ ಅದನ್ನು ತಿಂದು ಕಾಸ್ಲೆ ಆಮೇಲೆ ನಿನಗೇನೋ ತೊಂದರೆ ಆಗೋದು, ನಾನೇ ಏನೋ ಹಾಕೇನಿ ಅಂದ್ಕೊಂಡ್ರೆ ಎದಕ್ಕೆ ಬೇಕೇವ ನನಗೆ ಗೊತ್ತಾಗ. ಹಾಗಾಗಿ ನಾನು ಉಸರೇ ಎಬ್ಸಕ್ಕೆ ಹೋಗಲಿಲ್ಲ. ಇಲ್ಲಕ್ಕ, ಅದೆಲ್ಲ ಮನಸ್ಸಿನಾಗ ಇಟ್ಕೋಬೇಡ್ರಿ, ಬೇಜಾರಾಗಬೇಡ್ರಿ. ಹೋಗ್ಲಿ ಬಿಡವ, ಅಂದಿದ್ದಾತು ಬಿಟ್ಟಿದ್ದಾತು. ಹಿಂದ್ಕೊಮ್ಮೆ ಅದು ಮದುವೆ ತಪ್ಸಕ್ಕೆ ನೋಡಿದ್ರಲ್ಲ, ಅವಾಗಿಂದನೂ ನಮ್ಮ ಅವ್ಗೆ ಒಂದು ಸ್ವಲ್ಪ ನಿಮ್ಮ ಬಗ್ಗೆ ಹಂಗೆ ಅಭಿಪ್ರಾಯ ಅಕ್ಕ. ನಾನು ಹೇಳೇನಿ ಈಗ ಹಂಗೇನಿಲ್ಲವೇ ಅಂತೇಳಿ, ಆದರೂ ಆಕಿಗೊಂಥರ ಹಂಗೆ ಭಾವನೆ. ಬೇಜಾರಾಗಬೇಡ್ರಿ ಅಕ್ಕ. ಏನು ನಂಗೆ ಅರ್ಥಕತ್ತಪ್ಪ ನಿಮ್ಗೆ ಬೇಜಾರಾಯ್ತು ಅಂತೇಳಿ. ಇನ್ನೊಮ್ಮೆ ಹಿಂಗೆ ಮಾತಾಡಲ್ಲ ಅಕ್ಕ. ಇರಲಿ ಬಿಡವ. ಸರಿ, ನಾ ಬರ್ತೀನಕ್ಕ. ಟ್ಯಾಪಿ ಹಚ್ಚಕ್ಕೆ ಬಂದಾಳ, ಟ್ಯಾಪಿ ಹಚ್ಚಕ್ಕೆ. ಇವ್ರವು ಹಂಗೆ ಅನ್ನೋದು, ಈಕಿ ಹಿಂಗೆ ಅನ್ನೋದು. ಅದಕ್ಕೆ ನಾನು ಕೇಳೇಬಿಟ್ಟೆ, ತಿಂದ್ರೆ ಏನು ತೊಂದರೆ ಇಲ್ಲಲ್ಲ ಮತ್ತೆ ಅಂತೇಳಿ. ಯಾಕೆ ಬೇಕು ಹೌದಿಲ್ಲ, ತಿನ್ನ ಮಟ್ಟ ತಿಂದು ಹಿಂದಾಗಡೆ ಅಯ್ಯೋ ಏನೋ ಮಾಡಿದ್ಲು ಅನ್ನೋದು ಯಾಕೆ ಬೇಕು. ಸುಡ್ಗಾಡು ನಾವರ ಏನು ಮಾಡಲ್ಲ, ನಮ್ಗಂತ ಗೊತ್ತೂ ಇಲ್ಲ. ನಮ್ಮ ಪಾಡಿಗೆ ನಾವಿದ್ರು ಇಂಥವ್ರು ಆಡೇತಾಗ. ಅದಕ್ಕೆ ಯಾರಿಗೂ ಒಳ್ಳೇದು ಮಾಡೋಕ್ಕೂ ಹೋಗ್ಬಾರ್ದು, ಒಳ್ಳೇದು ಬಯಸಕ್ಕೂ ಹೋಗ್ಬಾರ್ದು ಅತ್ತಾಗ. ನಾವೊಂದು ಒಳ್ಳೇದಿಂದ ಏನೋ ಒಂದು ಮಾಡೋಕೆ ಹೋಗೋದು, ಇವ್ರು ಹೊಲಸು ಗುಣ ಎಲ್ಲಿ ಬಿಡ್ತಾವತ್ತಾಗ. ನಂದೇ ತಪ್ಪು ಕೇಳಕ್ಕೆ ಹೋಗಿದ್ದು. ಬಿಡಾಡಿ ಸುಲಿಂಗ ಹೋದ್ಲಂತ ಊರಿಗೆ ಗೌರಿ? ಹೋದ ನೋಡಕ್ಕ, ಈಗ ಬಸ್ ಹತ್ಸೇ ಬಂದೆ. ಬಸ್ ಹತ್ತಿಸ್ ಬಂದೆ ಅಂತೀಯಲ್ಲ, ಕಾರ್ನಾಗ ಹೋಯ್ತು ಬಿಡ್ಬಾರ್ದನ್ಲ. ಏನು ಹುಚ್ಚರಾಟಪ್ಪ ನಿಮ್ದು ಅಂತ ನನ್ನ ಹತ್ರ. ಕಾಯಾಗ ಕಾರ್ ಐತಿ, ಕಾರ್ ಇದ್ದು ಬಸ್ ಹತ್ತಿಸ್ ಬಂದೆ ಅಂತ. ಯಾಕೆ ಏನಾಗಿತ್ಲ ನಿನ್ಗೆ? ಅಯ್ಯೋ ಅಕ್ಕ, ಕಾರು ಪಂಚರ್ ಆಗೈತಿ, ಅದಕ್ಕೆ ಆಕೇನಂದ್ಲು ಇರ್ಲಿ ಬಿಡ್ರಿ ಬಸ್ಸಿಗೆ ಹೋಗ್ತೇನೆ, ಏನು ತೊಂದರೆ ಇಲ್ಲ ಅಂತ ಅಂದ್ಲು. ಹೌದಾ? ಮತ್ತೆ ಈಗ ಹೆಂಗ್ ಮಾಡ್ತಿ? ನಾನು ಅದೇ ವಿಚಾರ ಮಾಡತ್ತೀನಕ್ಕ, ಇಷ್ಟು ದಿನ ಆಗಿದ್ದಿಲ್ಲ, ಈಗ ಆಗೈತಿ. ಈಗ ಇಲ್ಲೇ ಯಾವುದು ಮೆಕ್ಯಾನಿಕ್ ಅಂಗಡಿನೂ ಇಲ್ಲ. ನೋಡಂತಡಿ, ಇಲ್ಲೇ ಯಾರನ್ನಾರ ಕರೆಸಿ ಮಾಡ್ಸೋಕ್ಕಾದ್ರೆ ಮಾಡಿಸ್ತೀನಿ. ಅಲ್ಲೇ ಇದು ಅದೇನದು ಮುಳ್ಳುಗಿಳು ನಡ್ತೋ ಏನೋ ಒಂದು ಗೊತ್ತಾಗೋಲ್ತು. ಈಗ ಮೊದ್ಲಿನಂಗೆಲ್ಲ ಪಂಚರ್ ಹಾಕೋದೆಲ್ಲ ಭಾಳ ಡೇಂಜರ್. ಇದು ತೆಲಿವೇನಿಲ್ಲಕ್ಕ, ಅದು ಎಂಥದ ಉದ್ದನ ಕಡ್ಡಿ ಅಂತದ್ದು ಬರ್ತೈತಿ, ಹಿಂಗೆ ಒಳಗೆ ಹಾಕಿ ಹಿಂಗೆ ಹೊರಗೆ ತೆಗಿತಾನ ಪಂಚರ್ ಸರಿ ಹೋಗ್ಬಿಡ್ತೈತಿ. ಏನು ಟೆಕ್ನಾಲಜಿ ಎಲ್ಲ ಭಾಳ ಇದು ಬಂದಬಿಡಕ್ಕ ಈಗ. ಅದು ಕರೆ ಬಿಡು. ಅಂದಂಗ ಊಟ ನಾಷ್ಟ ಚಾ ಎಲ್ಲ ನಮ್ಮನಿಗೆ ಬಾ. ಏನ ಅಲ್ಲ, ನಾ ಅಂತೀನಿ ಸುಮ್ಮನೆ ಅದನ್ನು ಚಾವಿ ಹಾಕ್ಬಿಡು ಮನಿನ. ಅಲ್ಲಿ ಹೋಗಿ ಕಸ ಹೊಡ್ಕೊಂತ ಯಾಕಿರ್ತಿ ಹೌದಿಲ್ಲ. ಇವತ್ತೆಲ್ಲ ಒಗತ್ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗಿರ್ತಾಳಿಲ್ಲ, ಏನಾರ ಒಂದಿಟ್ಟು ಉಳಿದಿದ್ರೆ ಎಲ್ಲ ತಿಂದು ಏನು ತೊಳೆದು ಬಿಡೋದು ಅವಾಗ ಬಾ ಈ ಕಡೆ. ಏನೋ ಒಂದು 15 ದಿನ ಇಲ್ಲೇ ಇರೋವಂತ ನಮ್ಮ ಮನ್ಯಾಗ, ಮತ್ತೆ ಅಲ್ಲಿ ಯಾಕೆ ಹೋಗಿರ್ತಿ? ನಾನು ಅದನ್ನೇ ಹೇಳ್ಬೇಕು ಅಂದೆ. ಅಪ್ಪ, ಒಂದು 4-5 ಜೊತೆ ನೀನು ಅರ್ಬಿ ತೊಗೊಂಡು ಇಲ್ಲಿಗೆ ಬಂದ್ಬಿಡು. ಒಂದು 15 ದಿನ ಏನು ಮಕ್ಕಳಕ್ಕೆ ಬೇಕಾದಷ್ಟು ಜಾಗ ಐತಿ ಮನ್ಯಾಗ. ನಿಮ್ಮ ಅವನ ಜೋಡಿ ಅಲ್ಲೇ ಅವ್ರ ಕೊನೆಯಾಗ ಮಕ್ಕಳು ಏನು? ಸರಿ ಅಕ್ಕ, ಹಂಗೆ ಮಾಡ್ತೇನೆ ತಗೋ. ಹೋಗಿ ಹಂಗಾರೆ ನಾನು ಒಂದು 4 ಜೊತೆ ಅರ್ಬಿ ತೊಗೊಂಡು ಇಲ್ಲಿಗೆ ಬಂದ್ಬಿಡ್ತೇನೆ. ಅದಕ್ಕೆ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗ್ಬೋದು. ಮತ್ತೆ ಅಲ್ಲಿದ್ದೆ ಅಂದ್ರೆ ಬೆಳಗ್ಗೆ ಕಸ ಹೊಡ್ಕೋ, ಅಂಗಳಕ್ಕೆ ನೀರು ಹಾಕು, ಒಲಿ ಹಚ್ಕೋ, ಚಾ ಮಾಡ್ಕೋ, ಎಲ್ಲ ಯಾರು ಮಾಡ್ತಾರ? ಇನ್ನು ಅತ್ತಿಗೆಮ್ಮ ಏನು ಮಾಡ್ತಾಳೋ ಗೊತ್ತಿಲ್ಲ, ಮಾಡ್ಕೊಡ್ಬೋದು. ಆದರೂ ನಿನಗೆ ಹೋಗಿ ಅಲ್ಲೇ ಕುಡಿಯೋಕ್ಕಾಗತ್ತೆ? ನನಗೆ ಹಂಗೇನಿಲ್ಲಕ್ಕ, ಮತ್ತು ಒಂದು ಟೈಮ್ನಾಗ ಅತಿಯಮ್ಮನ ಎಲ್ಲ ಮಾಡಿಕೊಟ್ಟಾರಲ್ಲ. ಈಗ ನೀ ಬಾ ಅಂದೆಲ್ಲ ಚಲೋನೇ ಆತಕ್ಕ, ನಾ ಇಲ್ಲೇ ಬಂದ್ಬಿಡ್ತೇನೆ. ನನಗೂ ಅಲ್ಲಿ ಹೋಗೋಗಿ ಅವ್ರು ಏನಾರ ಕೆಲಸ ಮಾಡ್ತಿರ್ತಾರೆ, ಅದ್ರಾಗೂ ಮೊದ್ಲು ಇದ್ದಂಗೆ ಅಲ್ಲಕ್ಕ. ಮೊದ್ಲು ಅದು ನಾವೇ ಇದ್ವಿ, ಅದು ಬೇರೆ ಮಾತು. ಈಗ ಸೊಸಿ ಬೇರೆ ಅದಾಳ. ನಾ ಹೋಗಿ ಚಾ ಆಗಿ ಕೇಳೋದು ನಾಷ್ಟ ಕೇಳೋದು ನನಗೆ ಸರಿ ಅನ್ಸಂಗಿಲ್ಲ, ಅದಕ್ಕೆ ನಾವಲ್ಲಕ್ಕ. ಆಯ್ತಪ್ಪ, ಹಾಗೆ ಮಾಡಂಗಾರೆ ಹೋಗಿ ಅರ್ಬಿ ತೊಗೊಂಡು ಬಾ, ಇಲ್ಲೇ ಇರೋವಂತೆ ನಿಮ್ಮ ಅವನ ರೂಮ್ನಾಗ. ಏನು ಅಂಕಿಗೆ ಹೇಳು, ಹಿಂಗೆ ನಮ್ಮ ಅಕ್ಕನ ಮನ್ಯಾಗ ಅದೇನು ಆರಾಮಾಗಿ ತಲೆ ಕೆಡಿಸ್ಕೋಬೇಡ, 1 ತಿಂಗಳಾದರೂ ಇರು ಅಂತ ಹೇಳು. ಏನ ಮತ್ತೆ ಅವಸರಲ್ಲ ಯಾವ ಗಂಡೆ ಮಾಡ್ತಾನ ತಿನ್ನ ಉಣ್ಣ ಅಂತ ಓಡ್ ಬರ್ಬೇಡ ಅಂತ ಹೇಳು. ಇಲ್ಲಿ ಆರಾಮಾಗೆ ಇರ್ತಿ. ಆಯ್ತಕ್ಕ, ಹಂಗೆ ಮಾಡ್ತೇನೆ ತೋ. ಹೆಂಗಿದ್ರು ಮದ್ವೆ ಕೆಲಸನೂ ಚಾಲು ಆದ್ವ ಹೌದಿಲ್ಲ. ಆಕೆ ಒಮ್ಮೆಕೆ ಬೇಕಾರೆ ಅಲ್ಲಿಂದಾನೆ ಮದ್ವಿಗೆ ಬಂದು ಹೋಗೋಳಕ್ಕ. ನಾನು ಇಲ್ಲೇ ಇದ್ರು ಒಂದು ಅನುಕೂಲನೂ ಆಗ್ತೈತಿ ನಿಮ್ಗೆ, ಚಲೋ ಆಯ್ತು ಅಕ್ಕ. ಆಮೇಲೆ ಈ ಪ್ರೀತ ವಾಂತಿ ಒಂದು ಆಗತ್ತವ ಆಕಿಗೆ. ಹೌದಾ? ಒಬ್ಬೊಬ್ರಿಗೆ ಆಕತ್ಲ ಈ ಟೈಮ್ನಾಗ, ಹಿಂಗೆ ತ್ರಾಸ ಆಕ್ಕಿರ್ತೈತಿ. ನಮ್ಮ ಪವಿತ್ರ ಇನ್ನೂ ಗಟ್ಟದಾಳ ನೋಡು. ಈಕಿ ಗೌರಿ ಯಾತ್ಕು ಬೇಡ, ಏನು ತಿಂತಾಳ ಕಕ್ತಾಳ. ಒಬ್ಬೊಬ್ರ ಪ್ರಕೃತಿ ಒಂದೊಂದ್ ಥರ ಅಲ್ಲ. ಅವ್ರದಂಗ ಇಕ್ಕಿದ ಹಿಂಗ ಅಷ್ಟೇ. ಕಕ್ಕಿದ ಮಕ್ಳು ದಕ್ತಾವಂತ ಗೊತ್ತನ? ಹೊಟ್ಟಿಲೆ ವಾಂತಿ ಮಾಡ್ತಾಳಂತೇಳಿ ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಶಕ್ತಿ ಏನಿರ್ಬೇಕು ಅದು ಇರತೈತೆ. ಎಷ್ಟು ವಾಂತಿ ಮಾಡಿರ್ತಾಳಲ್ಲ, ಕೂಸ್ ಬಲುಂಡ್ಯಾಗ ಅಷ್ಟು ಚಲೋನ ಹುಡ್ತೈತ್ ಬೇಕಾರೆ ನೋಡಿ. ಆಯ್ತಕ್ಕ, ಸರಿ ನಾ ಹೋಗಿ ಅರ್ಬಿ ತೊಗೊಂಬರ್ತೀನಿ ತೋಕ. ಬಂದು ಈಗ ನಾಷ್ಟ ಅದು ಆಗೈತಕ್ಕ, ಬಂದು ಅರ್ಬಿ ಚೀಲ ಇಟ್ಟು ನಾನು ಸೀದಾ ಅಂಗಡಿಗೆ ಹೋಗ್ತೀನಿ. ಆಯ್ತಪ್ಪ.